ಕಿವುಡಕ್ಕ ಬನ್ನಿ. ದುಡ್ಡು ಕಾಸು ಒಡವೆ ಎಲ್ಲ ಸರಿಯಾಗಿದ್ದಾವ ನೋಡ್ಕೊಳ್ಳಿ ಬನ್ನಿ. ಈಗಲೇ ಆಮೇಲೆ ಮನೆಗೆ ಹೋದ್ಮೇಲೆ ಅದಿಲ್ಲ ಇದಿಲ್ಲ ಅಂದ್ರೆ ಇನ್ನೊಂದ್ಸಲಿ ಇದೆಲ್ಲ ಮಾಡೋಕ್ಕಾಗಿಲ್ಲ. ಬನ್ನಿ ನೋಡ್ಕೊಳ್ಳಿ. ಅಯ್ಯೋ ತಾಳಪ್ಪ ತಾಳು. ಅದೇ ಒಡವೆಯ ಟೆಸ್ಟ್ ಮಾಡಿಸ್ತಾರಲ್ಲ, ಆ ಅಣ್ಣನ್ಗೆ ಹೇಳಿವಿ, ಆಚಾರ್ಯ ಅಣ್ಣನ್ಗೆ ಬರ್ಲಿ ತಾಳು. ನಮ್ಗೆ ನಂಬಿಕೆ ಇಲ್ಲ ಕತೆ, ಅದಕ್ಕೆ ಸುಮ್ಮನೆ ಯಾಕೆ ಈಸ್ಕೊಳ್ಳೋದು. ಆಮೇಲೆ ಎರಡು ಹೆಚ್ಚು ಕಡಿಮೆ ಆದಾಗ ಬಂದ್ರೆ ನಾವು ಹಂಗೆ ಕೊಟ್ಟಿದ್ದೋ ಹಿಂಗೆ ಕೊಟ್ಟಿದ್ದೋ ಅಂತ ಅಂತಾರೆ. ಅದಕ್ಕೆ ನಮ್ಮ ಕೈಗೆ ಬರೋಕ್ಕಿಂತ ಮುಂಚೆಗ್ಲೆಯ ಒಡವೆ ಒಂದ್ಸಲಿ ಚೆಕ್ ಮಾಡಿಸ್ಬಿಡಕ್ಕಾಯ್ತದೆ ಅಲ್ವಾ. ಸುಮ್ಮನೆ ಅಲ್ಲೊಂದು ಮನ್ಸು ಇಲ್ಲೊಂದು ಮನ್ಸು, ಸರಿ ಇದಾವೋ ಸರಿ ಇಲ್ವೋ, ಹೆಂಗೋ ಕಣೆಯ ಎತ್ತೋ ಕಣೆಯ ಅಂತ ಒಟ್ಟಿಗೆ ಹೋದ್ಮೇಲೆ ಚಿಂತೆ ಮಾಡೋದು ಬದಲೆಯ ಇಲ್ಲೆಯ ಕರೆಸ್ಬಿಡೋದು ಅಂದ್ಬಿಟ್ಟು ಹೇಳಿನಿ. ಬಂದಾರಂತೆ ತಾಳಿ ನನ್ಗಳಿಗೆ, ಬೇಜಾರೇನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಜಲ್ದಿಯ ಬರ್ತಾರೆ ಕತೆ ನಿಮ್ಮ ದಮ್ಮಯ್ಯ. ಟೆಸ್ಟ್ ಮಾಡಿಸ್ಬಿಟ್ಟು ಅಮ್ಮಗೆ ಈಸ್ಕೊತೀನಿ. ಇಷ್ಟು ಮಾಡಿದಿರಲ್ಲ ಇನ್ನೊಂದು 5-10 ನಿಮಿಷ ಬಂದ್ಬಿಡ್ತಾರೆ. ಹೇಳ್ ಬಂದೀನಿ ಬರ್ತೀನಿ ಅಕ್ಕ ಅಂತಂದವ್ರೆ. ಏನು ಬೇಜಾರು ಮಾಡ್ಕೊಬೇಡಿ ಕಣ್ಣೆಜ್ಮನ್ರಿ, ಬೇಜಾರು ಮಾಡ್ಕೋಬೇಡಿ. ಆಮೇಲೆ ನನ್ನ ಮೇಲೆ ನಂಬಿಕೆ ಇಲ್ವಲ್ಲ ಅಂತ ಅನ್ಕೋಬೇಡಿ. ಇರಲಿ, ಯಾವುದಕ್ಕೆ ಒಂದ್ಸಲಿ ಟೆಸ್ಟ್ ಮಾಡಿಸ್ಬಿಟ್ರೆ ಎಲ್ಲವ ಸರಿ ಹೋಯ್ತದೆ ಅಲ್ವಾ. ಏನಂದಿರಿ ಹೇಳಿ. ಬೇಕಾದ್ರೆ ನೀವು ಬ್ಯಾಡ ಅಂದರೆ ಬೇಕಾದ್ರೆ ಬ್ಯಾಡ ಅಂತ ಹೇಳ್ಬಿಡ್ತೀನಿ ಅತ್ತಾಗಿ. ನಿಮ್ಮಿಷ್ಟಕ್ಕಂತ ತಗೊಳ್ಳಿ, ನಿಮ್ಗೆ ಹೆಂಗೆ ಅನುಕೂಲ ಆಯ್ತದೆ ಹಂಗೆ ಮಾಡ್ಕೋಬೇಕು. ನಿಮಗೂ ಒಂದ್ಸಲ ಮನ್ಸು ಒಪ್ಪೋದು ಬೇಡವಾ? ನಿಮ್ಮಿಷ್ಟ, ಅದ್ರಲ್ಲಿ ನಮ್ದೇನೋ ಅಭ್ಯಂತರ ಇಲ್ಲಕ್ಕಂತ ತಗೊಳ್ಳಿ ಕಿವುಡಕ್ಕ. ಅದು ಯಾಕಂಗೆ ಆಡಿರಿ ನಿಮ್ಮಿಷ್ಟ. ಅಷ್ಟೊತ್ತಿಂದ ಕೂತ್ಕೊಂಡಿವಿ, ಇನ್ನೊಂದು 5-10 ನಿಮಿಷ ಕೂತ್ಕೊಳ್ಳೋಕ್ಕೇನು ಅಲ್ವಾ ಯಜಮಾನ್ರೆ. ಏನು ಮಾಡೋದು ನೋಡಿ. ಕಿವುಡಕ್ಕ ಏನೋ ಒಡವೆಯ ಟೆಸ್ಟ್ ಮಾಡಿಸ್ತೀನಿ ಹುಸಿ ಕರೆಸ್ತೀನಿ ಅಂತ ಕೂತವ್ರೆ. ಏನು ಮಾಡೋದು, ಕರೆಸ್ಬಿಡ್ಲಿ ಅಲ್ವಾ. ಅಯ್ಯೋ ದೇವ್ರೆ, ಏನು ಮಾಡೋದೀಗ ಈ ಕಿವುಡ್ ಮುಂದೆ. ಅಯ್ಯೋ ಇವಳು ಸಾಮಾನ್ಯದವಳ. ನಾನು ಇದು ಚಾಪೆ ಕಡೆಗೆ ನುಗ್ತೀನಿ ಅಂದ್ರೆ ಇವಳು ರಂಗೋಲಿ ಕಂಡಡಿ ಕಡೆ ನುಗ್ತಾ ಕೂತಾವಳಲ್ಲಪ್ಪ. ಇವಳು ಏನಾಗಿದ್ದದು ಇವಳಿಗೆ, ಏನಕ್ಕೆ ಕಾಡ್ತಾ ಕೂತಿದ್ದಳು. ಅಕಸ್ಮಾತ್ ಟೆಸ್ಟ್ ಮಾಡಿಸ್ಬಿಟ್ರೆ ನಾನು ಸಿಗಾಕಬಿಡಕ್ಕಿಲ್ವಾ, ಸಿಗಾಕತ್ತವ. ಏನು ಮಾಡೋದು ಈಗ ನಾನು, ಏನು ಮಾಡೋದು ಈ ಪರಿಸ್ಥಿತಿಲಿ, ಏನು ಮಾಡೋಕ್ಕಾಗ್ತು. ಮೊದಲೇ ಇದು ಗೊತ್ತಾಗಿದ್ದರೆ ನಿಜವಾದ ಒಡವೆನೇ ಹಾಕಬೇಕಾಗಿತ್ತು. ಅವ್ವ ಹೇಳಿದ್ಲು, ನಾನು ಕೇಳಲಿಲ್ಲ. ನೀವು ಹೊಸಿ ಬಡ್ಕೊಂಡ ನಾನು ಬೇಡಕರವ ಅಂತ ಬಡ್ಕೊಂಡ್ಲ ಅವ್ವ. ನಾನೇ ಕೇಳ್ದನೆಯ ಡೂಪ್ಲಿಕೇಟ್ ಹಾಕ ಬಂದ್ಬಿಟ್ಟು ನಿಮಗೆ ಏನು ಮಾಡನೆ. ಈಗಲೇ ಬಾಯಿಗೆ ಬಂದು ಬೈತಾ ಕೂತವ್ರೆ. ಏನಾದ್ರಲ್ಲಿ ಇರೋವೆಲ್ಲ ನಕಲಿ ಅವು ಒಡವೆಗಳು ಅಂತ ಗೊತ್ತಾದ್ರೆ ಏನು ಮಾಡೋರು ಕಾಣಲ್ಲ. ನನಗೆ ಭಾರಿ ಹೆದರಿಕೆ ತಗೋತಾರೆ. ಸುಮ್ಮನೆ ಈಗ ಸುಮ್ಮನೆ ಇರ್ಬೋದಾಗಿತ್ತು. ಇನ್ನೊಂದ್ಸಲ ನಂಬಿಕೆ ಕಳ್ಕೊಬಿಟ್ರೆ ಇನ್ನು ಯಾವತ್ತೂ ನಂಬಿಕೆ ಉಳಿಸ್ಕೊಳಕ್ಕಾಗಿಲ್ಲ. ಏನು ಮಾಡೋದು, ಏನು ಮಾಡೋಣ ಈಗ, ಏನು ಮಾಡೋಣ. ಅಲ್ಲ ಏನು ಒಡವೆಯ ಚೆಕ್ ಮಾಡಬೇಕು ಅಂತ ಕೂತವ್ರೆ. ಇವ್ರಿಗೆ ಗೊತ್ತಾಗಿಲ್ವಾ. ಇವಳು ಈ ಮೀನು ಮಾತು ಕೇಳ್ಕೊಂಡು ತಲೆ ಮೇಲೆ ಕಲ್ಲಾಕ ಬಿಡ್ಬೇಕಾಯ್ತದೆ. ತಲೆ ಮೇಲೆ ಅಲ್ಲಕ್ಕ ನಿಜ ಬಂದ್ರೆ ನಾವು ತಂದಿರೋ ಒಡವೆ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಓ ಸರಿ ಕದ್ಬಿಡಿ. ಅಲ್ಲ ಇಂಥ ದೊಡ್ಡ ಸಭೆ ಸೇರಿದ್ರಿ, ನಿಮ್ಗೆ ಎಲ್ಲವ ಮೋಸ ಮಾಡೋಕ್ಕದ ನಾವು. ಇದು ಏನು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ. ನಿಮಗೆ ಒಂದ್ಸಲಿ ಮನ್ಸ ಯಾರು ತಪ್ಪು ಮಾಡ್ದೇನೆ ಇರಕ್ಕಿಲ್ಲ, ಎಲ್ಲವ ತಪ್ಪು ಮಾಡ್ತಾರೆ. ಆದ್ರೂ ತಪ್ಪು ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಮೇಲೆ ನಂಬಿಕೆ ಇಡ್ದನೆಯ ಹಂಗೆ ಇದ್ಬಿಟ್ರೆ ಆದದ. ಸರಿ ಕಂತ ತಗೊಳ್ಳಿ, ಹೊಸ ನಂಬಿಕೆನಾರು ಇಡಬೇಕು ಮನ್ಸರ ಮೇಲೆ. ಹೊಸ ನಂಬಿಕೆ ಇಟ್ಟರೆ ಸರಿ ಆಯ್ತದೆ. ನೀವೇನು ನಂಬಿಕೆನೂ ಇಡಕ್ಕಿಲ್ಲ, ಏನು ಇಡಕ್ಕಿಲ್ಲ. ಸರಿ ಕಂತ ತಗೊಳ್ಳಿ, ನಿಮ್ದೇ ಸರಿ ಕತೆ. ಅಲ್ಲ ಒಂದು ಮನ್ಸ ಆದವ್ರೆ, ಒಂದು ಮನ್ಸ ಆದಮೇಲೆ ನಂಬಿಕೆ ನಂಬಿಕೆ ಇರಬೇಕು. ಯಾರ ಮೇಲಾರು ಆಗಲಿ ಏನಾರು ಆಗಲಿ ನಂಬಿಕೆ ಭಾರಿ ಮುಖ್ಯವಾದದ್ದು. ನೀವು ನೋಡಿದ್ರೆ ನಂಬಿಕೆ ಇಲ್ದನೆಯ ಒಡವೆಯ ಟೆಸ್ಟ್ ಮಾಡಿಸ್ತೀನಿ ಅಂತ ಕೂತಿದ್ದೀರಲ್ಲ. ಸರಿ ಅದವ್ರೆ ಕಂತ ತಗೊಳ್ಳಿ, ನೀವೇ ಸರಿ ಅದವ್ರೆಯ ನೋಡಿ ತೆಗ್ದಿ ನೀವು. ಅಲ್ಲ ಏನು ಅಷ್ಟು ಸಣ್ಣವರು ಅಷ್ಟು ಚೀಪು ಅನ್ಕೊಬಿಟ್ಟಿದ್ದೀರಾ ನಮ್ಮನ್ನ. ಅಷ್ಟು ಬೆಲೆ ಇಲ್ದಿದ್ದವ್ರು ಅನ್ಕೊಂಡಿದ್ದೀರಾ. ಚೆನ್ನಾಗದೆ ಚೆನ್ನಾಯ್ತವ ಒಳ್ಳೆಯ. ಅದು ಏನು ನೀವು ಮನ್ಸರು ಕಣಂಗೆ ನೋಡೋದು ಕಲ್ತ್ಕೊಳ್ಳಿ ನೀವು. ಅದ್ರ ಕಳ್ರಾಗ ನೋಡಬೇಡಿ ನೀವು. ಎಷ್ಟು ಬೇಜಾರಾಯ್ತದೆ ನಮಗೆ. ಇಲ್ಲಿಗೆ ಕರೆಸ್ಬಿಟ್ಟು ನೀವು ಪಂಚಾಯತಿ ಕಟ್ಟೆ ಕರೆಸ್ಬಿಟ್ಟು ಅದು ಚೆಕ್ಕು ಗಿಕ್ಕು ಅದು ಇದು ಅಂತ ಒಂದೊಂದಾಗಿ ತೆಗಿತಾ ಕೂತಿದ್ದೀರಿ ಒಂದೊಂದಾಗಿ. ಅಲ್ಲ ಕಣಜ್ ಬಂದ್ರೆ ನಾವು ಏನೋ ಚೆಕ್ ಮಾಡಿಸ್ತೀವಿ ಅಂತ ಅಂದ ಚಿನ್ನುವ. ಅದಕ್ಕೆ ಇವಳಿಗೆ ನಿಕಂಡ್ ಗುರಿ ಕೇಳಿ ಬಸಿಯ. ನಾವು ಒಡವೆ ಪಡ್ವೆ ಚೆಕ್ ಮಾಡ್ತೀವಿ ಅಂದ್ರೆ ಇವ್ರಿಗೆ ಅತಿಕಪ್ಪ ಉರಿ ನೆಟ್ಗಿರೋ ಒಡವೆ ಕೊಟ್ರೆ ಇವ್ರಿಗೆ ಏನು ಅನ್ಸಕ್ಕಿಲ್ಲ, ಚೆಕ್ ಮಾಡಿ ಅಂತಾರೆ ಅಲ್ವಾ. ಇನ್ನು ಇವ್ರಿಗೆ ಯಾಕಪ್ಪ ಕೇಳಿ ಯಜಮಾನ್ರೆ, ನೀವು ಕೇಳಿ ಇವ್ರನ್ನ ಯಾಕಂಗ ಆಡ್ತಿದ್ದಿ ನೆಟ್ವಾಗಿ ನೇರವಾಗಿ ಇರುವಂತ. ಇಲ್ಲ ಡೂಪ್ಲಿಕೇಟ್ ಕೊಟ್ಟಿದ್ರೆ ಒಪ್ಕೋನಿ, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡು ಚೆಕ್ ಮಾಡ್ಸಗಂಟ. ಏನೋ ಅವ್ರ ಮೇಲೆ ಅವ್ರ ನಂಬಿಕೆ ಇದೆ, ನಮ್ಗಿಲ್ವಲ್ಲ ನಂಬಿಕೆ. ಯಾವ ನಂಬಿಕೆ ಮೇಲೆ ಸುಮ್ಮನೆ ಕೊಟ್ಟ ತಕ್ಷಣ ಈಸ್ಕೊಂಡು ಹೋಗೋದು ನಾವು? ಯಾವ ನಂಬಿಕೆ ಮೇಲೆ ಹೋಗೋದು ಹೇಳಿ? ಚಂದಾಗದೆ ಇದೊಳೆಯ ಚಂದ ಐತವ. ಇಲ್ಲ ನಮಗೆ ನಂಬಿಕೆ ಇಲ್ಲ ಕತೆ. ನಮ್ಗೆಲ್ಲ ಹಾಯ್ಕಿಲ್ಲ, ನಮ್ಗೆ ನಂಬಿಕೆ ಇಲ್ಲ ನೋಡಿ. ಒಂದ್ಸರಿ ಅತ್ತೆ ಹೇಳಂಗೆ 2 ಬಂದವ್ರೆ. ಅದೇ ಅಣ್ಣ ಅದಲ್ಲ, ಒಡವೆ ಎಲ್ಲ ಮಾಡ್ತಾರಲ್ಲ ಅವಣ್ಣ ಆಚಾರಿ, ಅವ್ರಿಗೆ ಬರ್ತೀನಿ ಅಂತ ಅಂದಾರೆ. ಏನೋ ಸ್ವಲ್ಪ ಹೊತ್ತು ಬರ್ತಾರೆ ತಾಳಿ. ಅಮ್ಮಗೆ ಚೆಕ್ ಮಾಡಿಸ್ಬಿಟ್ಟು ಅಮ್ಮಗೆ ಇಸ್ಕೊತೀವಿ. ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಾವು ಯಾರನ್ನ ಕೇಳವು ಆಮೇಲೆ ಅಂತಾರೆ. ಹೋಗೋತಲೇ ಕೇಳಕ ಹೋಗ್ಬೇಕಾಯ್ತು ನೀವು. ನಾವು ನೆಟ್ಕಿರೋ ಒಡವೆನೆ ಕೊಟ್ಟು ನೀವೇ ಬದಲಾಯಿಸ್ಬಿಟ್ಟು ಅನ್ನಕ್ಕೂ ಎಸಕ್ಕಿಲ್ಲ ಅಂತೇವ್ರೆ ಇವರು.
ಅಂತೆ ಮಾತಾಡಕ್ಕೂ ಏಸಕ್ಕಿಲ್ಲ ಇವರು. ಅತ್ತೆಯ ನಮ್ಗೆ ನಂಬಿಕೆ ಇಲ್ವಲ್ಲ, ಒಂದ್ಸಲಿ ಚೆಕ್ ಮಾಡ್ಸಕ್ಕಾಯ್ತದೆ. ರಮಿ ಏನಾರು ಮಾಡು ರಮಿ. ಅಲ್ಲ ಏನಾರು ಮಾಡು ರಮಿ, ಬ್ಯಾಡ ಚೆಕ್ ಮಾಡಿಸೋದು. ನಿನಗೆ ಹೇಳಿತಿಲ್ವ ನಾನು ಹೇಳಿನಿ ತಾನೆ. ಈಗ ಚಿನ್ನ ಅರ್ಜೆಂಟ್ಗಿಲ್ಲ, ಎಲ್ಲವ ಬೇಲ್ ತಗೊಳಕ್ಕೆ ಖರ್ಚಾಗೋಯ್ತು ಅಂತ ಹೇಳಿನಿ ತಾನೆ. ಹೇಳು ರಮಿ ಏನಾರುವೆ. ಅಲ್ಲ ಸುಮ್ಮನೆ ನಿಂತಿದೆಯಲ್ಲ, ಏನು ಗೊತ್ತಿಲ್ಲದವ ನನಗೆ. ಎಲ್ಲ ನನ್ನುವೇನ ಮಗುನುವೆ ಸಿಗಿಸಕ್ಕೆ ಹಂಗೆ ಮಾಡಿದೀಯ ನೀನು. ಹೇಳು ರಮಿ ಏನಾರುವೆ ನೀನು. ಅಲ್ಲ ಚಿನ್ನ ಏನು ಬದಲಾಯಿಸಿದೀಯಾ? ಏ ಇಲ್ಲ ಇಲ್ಲ, ಚಿನ್ನಪ್ಪನ ಏನು ಬದಲಾಯಿಸಿಲ್ಲ ಕಣ್ರಮಿ. ನಾನು ಎತ್ತಿಕಾಗ ಬದಲಾಯಿಸಾನೆ, ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ವಾ? ನೀನು ಮತ್ ಬಿಡು, ತಪ್ಪು ಮಾಡಿಲ್ಲ ಅಂದಮೇಲೆ ಯಾತಿಕಂಗೆ ಭಯಪಟ್ಟಿಯ ನೀನು? ಏನು ಮಾಡ್ಕಂಗೆ ಭಯಪಟ್ಟಿ ಬಿಡು. ಏಯ್ ಒಳ್ಳೆ ಚೆನ್ನಾಗದೆ, ಭಯಗಿಯ ಬಿಡ್ಬೇಡ. ಏನು ಆಯ್ಕಿಲ್ಲಕತ್ತೆ, ಯಾವತ್ತಿದ್ರು ಒಳ್ಳೇದಕ್ಕೆ ಜಯ. ನೀನು ಕೊಟ್ಟಿನಿ ಅಂದಮೇಲೆ ಬಿಡು, ತಲೆ ಕೆಡಿಸ್ಕೋಬೇಡ. ಆಗಿದ್ದಾಗಲಿ ನಿನಗೇನು ಬುದ್ಧಿ ಇಲ್ವಾ? ಏನು ತಡಿ ಥರ ಆಡ್ತಿದ್ದೀರಿ, ಏನು ಮಾಡೋಕ್ಕದು? ಇರೋ ಚಿನ್ನ ಇದ್ರೆ ಇರ್ಲಿ ಬಿಡು, ಇಲ್ಲ ಅಂದ್ರೆ ಹೇಳು ನೀನು ಬದುಕಿದ್ಲಾಯ್ಸಿದಿ ಹೆಂಗೆ ಅಂತ. ಅಲ್ಲ ಹೆಂಗೆ ಹೇಳಕ್ಕದ ಇವನ ಜೊತೆ ಬದಲಾಯಿಸಿನಿ ಅಂತ? ನಾನೇ ಬದಲಾಯಿಸ್ಕೊ ಬಂದೀನಿ. ನಾನು ಹೆಂಗೋ ಮುಂದಕ್ಕೆ ಕಾಸಿಗೆ ಸೀಸ್ಕೊಳ್ಳೋದು ಅನ್ಕೊಂಡಿದ್ದೆ. ಆಮೇಲೆ ನಮ್ಮ ಅವ್ವನಿಗೆ ನಮ್ಮ ಅಪ್ಪನಿಗೆ ಇದು ಮಾಡ್ತಾವ್ರೆ, ಮೋಸ ಮಾಡ್ತಾವ್ರೆ ಅಂದ್ಬಿಟ್ಟು ಏನಾರು ಇದು ಮಾಡಿಬಿಟ್ರೆ, ಆಮೇಲೆ ಇವನು ಏನಾರು ಕಾಪಿಪ ಮಾಡ್ಕೊಬಿಟ್ರೆ ಏನು ಮಾಡೋದು? ನನಗೊಂದು ಗೊತ್ತಾಯ್ತಿಲ್ಲ. ಏನು ಮಾಡೋದಪ್ಪ ಭಗವಂತ, ಏನಾರು ಕಾಪಾಡು. ಇವನನ್ನ ಹಚ್ಕೊಂಡ್ರೆ ಏನೂ ಇಲ್ಲ. ರಮಿ ಹೇಳು ರಮಿ, ಏನು ಬೇಡ ಅಂತ. ಅಲ್ಲಕ್ಕ ಯಜಮಾನ್ರೆ, ಸುಮ್ಮನೆ ಏನು ಮಾಡೋಕ್ಕೆ ಚೆಕ್ ಮಾಡೋದು? ಕೊಡಿ ತಗೊಬೈತೀವಿ, ಅದು ಬೇರೆ ಏನು ಮಾಡಕ್ಕೆ ಚೆಕ್ ಮಾಡಿರಿ? ಏನು ಕೆಲಸ ಅದನ್ನ ಕೆಲಸಕ್ಕೆ ಇಟ್ಕೊಂಡು ಕೊಡಿಲಿಕ್ಕೆ ಕೊಡಿ. ಏನು ಚೆಕ್ ಮಾಡೋದು ಬೇಡ, ಏನು ಬೇಡಕತ್ತೆ. ಮುಚ್ಕೊಂಡು ನಿಂತ್ಕೊ ನೀನು. ಅಷ್ಟು ನಂಬಿಕೆ ಇರೋನು ನೀನು ಇರಪ್ಪ. ನಮ್ಗಿಲ್ಲ ಕತೆ ನಂಬಿಕೆ, ನಮ್ಗಿಲ್ಲ ನಂಬಿಕೆನೂ ಇಲ್ಲ, ಏನೂ ಇಲ್ಲ. ಇರು ಬಾಯಿ ಮುಚ್ಕೊಂಡು ನೀನು. ಓ ಇವನು ಹೇಳಿದ ತಕ್ಷಣ ನಾವು ಕೇಳ್ಕೊಬಿಡ್ಬೇಕು. ಕೇಳ್ಕತ್ತವ ಯಜಮಾನ್ರೆ, ನಮ್ಗೆ ನಂಬಿಕೆ ಇಲ್ಲ ಕಣ ಯಜಮಾನ್ರೆ. ಹೇಳಿರಿ ತಾಳಿ ಬರ್ತಾರೆ ಇನ್ನೊಂದುಗಳಿಗೆ. ಈಗಲೇ ಬತ್ತಿದಾರೇನೋ, ಫೋನ್ ಮಾಡಿದ್ಲು ನಾ ಸೊಸೆ ಬತ್ತೀರಿ ಅಂದವ್ರೆ, ತಾಳಿ ಬರ್ತಾರೆ. ಓ ಅಕ್ಕ, ಯಾರು ಬೇಜಾರು ಮಾಡ್ಕೋಬೇಡಿ, ಗೊತ್ತಾಗೋಯ್ತು ಯಜಮಾನ್ರೆ, ಬೇಜಾರು ಮಾಡ್ಕೋಬೇಡಿ, ನನ್ನಿಂದನೇ ತಪ್ಪಾಗೋಯ್ತು. ಆಗಲೇ ಬರ್ತೀನಿ ಅಂದೆ, ಏನೋ ಅಲ್ಲಿ ಒಬ್ರು ಬಂದ್ಬಿಟ್ಟಿದ್ರು, ಅದು ಇದು ಮಡಗಿಸ್ಕೊಳ್ಳೋತ್ತಲ್ಲಿ ಏನೋ ತೊಂದರೆ ಆಗ್ಬಿಟ್ಟಿತ್ತು. ಆದ್ರೂ ಮಾಡೋಷ್ಟು ಗಂಟ ಗೊತ್ತಾಗೋಯ್ತು, ಏನು ಬೇಜಾರು ಮಾಡ್ಕೋಬೇಡಿ. ಇನ್ನೇನು ಏನು ಬೇಕು ಈಗ, ಏನು ಕೊಡನೆ? ಸರಿ ಬಪ್ಪ, ಇಲ್ಲಿ ಒಡವೆಗಳ ಹುಸಿ ಟೆಸ್ಟ್ ಮಾಡಿಡ್ಬೇಕು, ಇವು ಒರಿಜಿನಲೋ ಇಲ್ವೋ ಅಂತವ. ಚಿನ್ನದ ಸೆಟ್ರೆ, ಆಮೇಲೆ ನೋಡಿ ನಮ್ಮ ಅವ್ವ ಕೊಟ್ಟಿದ್ದು ಒರಿಜಿನಲ್ ಚಿನ್ನ. ಆಮೇಲೆ ಒಂಚೂರು ಪರವೆ ಲೋಕಿಕಲ್ ಚಿನ್ನ ಆದ್ರೂ ಹೇಳಿ, ಒರಿಜಿನಲ್ ಚಿನ್ನನೇ ಆಗಿರ್ಬೇಕು. ಅದು ಬಿಟ್ಟು ಏನಾರು ಹೆಚ್ಚಿಗಿಚ್ಚು ಕಡಿಮೆ ಆದ್ರೆ ಹೇಳಿ ನೀವು. ಸುಮ್ಮನೆ ಯಾಕೆ ಅನ್ಯಾಯ ಮಾಡ್ಕೊಳ್ಳೋದು ಬೇಡ್ದು ಅಲ್ವತ್ತೆ? ಓ ಇಲ್ಕ ಸೆಟ್ರೆ, ಏನ್ ಮಾಡಿ ಗೊತ್ತಾ? ಒರಿಜಿನಲ್ ಆದ್ರೆ ಮಾತ್ರ ನೀವು ಹೇಳಿ ಚೆಕ್ ಮಾಡ್ಬಿಟ್ಟು ಸಾಮಾನೆಲ್ಲ ತಂದಿದ್ದೀರಿ ತಾನೆ ಚೆಕ್ ಮಾಡಕ್ಕೆ. ಲಕ್ಷ್ಮಿ ಸಾಮಾನು ತಂದ್ರೆ ಹಂಗೆ ಬಂದಿದ್ದಾರಾ? ಅಪ್ಪ ಬೈಲಿ ಜಲ್ದಿ ಬಪ್ಪ, ಇವರು ಆಗಂದ ಕಾಯ್ಕ ಕೂತವ್ರೆ, ಯಜಮಾನುಗಳೆಲ್ಲವ ಚೆಕ್ ಮಾಡ್ಬಿಡು. ಸರಿ ಬಂದೆ, ಕೊಡಿ ಒಡವೆಯ. ಇವನ್ ಬೇರೆ ಬಂದ್ಬಿಟ್ನಲ್ಲ, ಇವನ್ ಮನೆ ಹೊಳಗೆ ಕೈ ಸಿದಾಗ ಏನು ಮಾಡೋದು? ನೇವಾ ನೇ ನಮ್ಮ ಊರಿಗೆ ಏನಾರು ನಾನು ಕರ್ಗಿರಿದ್ರೆ ಸರಿಯಾಗಿ ಹೋಗಿದ್ದಾಳೆ. ಆಮೇಲೆ ಅಲ್ಲ ಬಾಯಿ ಮುಚ್ಕೊಂಡು ಏನು ಮಾಡಕ್ಕೆ ನಿಂತಿದ್ದಾಳು ದರದ್ರ ಮುಂದೆ. ಒಂದು ಚೂರಾರವೇ ಇದು ಬೇಡವಾ? ನನ್ನ ಮಗಳು ತಡು ಸಿಗಿ ಹಾಕಬಿಟ್ಟಾಳೆ, ಏನು ಎತ್ತು ಅಂತ ಎಲ್ಲ ಕೋಪ ಮಾಡ್ಕೊಂಡವಳೆ. ಮನೇಲಿ ಹೇಳಿದ್ಲಲ್ಲ, ನೀ ಸಿಗಾಕೊಂಡ್ರೆಷ್ಟು ಬಿಟ್ರೆಷ್ಟು, ನೀ ಸಿಗಾಕೊಂಡು ನನಗೇನು ಅಂತ ಮನೇಲಿ ಹೇಳಿದ್ಲು. ಹಾಗೆ ಬಾಯಿಗೆ ಮುಚ್ಕೊಂಡು ನಿಂತ್ಕೊಬಿಟ್ಟಾಳು. ಆಮೇಲೆ ನಾನೆಲ್ಲ ಈ ಮೀನ ಮಾಡಿರೋದು ಅಂತ ಹೇಳ್ಬಿಟ್ಟು ನಾನು ಸಿಕ್ಕಿಸ್ಬಿಟ್ಟಾಳು. ಹೆಂಗೆ ಅಯ್ಯೋ ದೇವ್ರೇ, ಏನು ಮಾಡನೆ ಅಯ್ಯೋ. ಇವನಿಗೆ ಸಾಮಾನು ಎಲ್ಲ ಎಲ್ಲರೂ ಬಿತ್ಕಿತ್ಕೊಂಡಿರ್ಲಿಕ್ಕನಪ್ಪ. ನೀವು ಸಾಮಾನು ಮರ್ತ್ಕೊಬಿಡ್ಲಿ, ಚೆಕ್ ಮಾಡೋ ಸಾಮಾನು ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.